ಲಕ್ಷ್ಮಣ, ಅಲ್ಲಿ ನೋಡು, ಕೆಂದುಳಿ ಎದ್ದು ನವಮಂಡಲವನ್ನು ಮುತ್ತುತ್ತಿರುವುದನ್ನ. ಕುರಗಗಳ ಪುರಪುಟದಿಂದ ಎದ್ದ ಕೆಂದೂಳನ್ನು ಹೊಡೆದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವರು ಅಥವಾ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವರು. ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ. ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ. ಅಗಣಿತವೋ ಬಲಯುತವೋ, ಅಗಣಿತವೋ ಬಲಯುತವೋ, ಬೀರಿ ಬರುತ್ತಲಿದೆ ಸರದಿ ತರದೆ, ಬೀರಿ ಬರುತ್ತಲಿದೆ ಸರದಿ ತರದೆ. ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ. ಏತದ ಸಾಮ್ರಾಟದ ಎಲ್ಲ ತುಂತುವಿಯ ಜಗದಿ ಬೆಳಗಿಲ್ಲ. ಏತದ ಸಾಮ್ರಾಟದ ಎಲ್ಲ ತುಂತುವಿಯ ಜಗದಿ ಬೆಳಗಿ ಉಳ್ಳದಾನವರ ಮದವನ್ನೊಳಗಿಸಿ, ಉಳ್ಳದಾನವರ ಮದವನ್ನೊಳಗಿಸಿ, ಗೋಕುಲ ಕೀರ್ತಿಯ ಜಗದಲ್ಲಿ ಬೆಳಗಿವೆ, ಗೋಕುಲ ಕೀರ್ತಿಯ ಜಗದಲ್ಲಿ ಬೆಳಗಿ. ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ. ಮಾನಸನು ದುರ್ಳ ಭರತನು ಭ್ರಷ್ಟ ಕೈಕೆಯ ಬೋಧನೆಯಿಂದ, ಮಾನಸನು ದುರ್ಳ ಭರತನು ಭ್ರಷ್ಟ ಕೈಕೆಯ ಬೋಧನೆ ಭ್ರಷ್ಟಗೊಳಿಸಲ ನೀಗ ಬರುವ ಕೃಷ್ಣ ಭರತನು ಭ್ರಷ್ಟಗೊಳಿಸುವ, ಭ್ರಷ್ಟಗೊಳಿಸಲ ನೀಗ ಬರುವ ಕೃಷ್ಣ ಭರತನು ಭ್ರಷ್ಟಗೊಳಿಸು. ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ವರದಿ ಕಾಂಬುದಿ ಸೈನ್ಯಂ, ಸೈನ್ಯಂ, ಸೈನ್ಯಂ. ಓಹೋ, ಇದು ನಮ್ಮ ಸೈನ್ಯವೇ? ಆ ದುಷ್ಟ ವರದನು ಭ್ರಷ್ಟ ಕೈಕೆಯ ಮಾತಿನಿಂದ ಪ್ರೇರಿತನಾಗಿ ನಮ್ಮ ಮೇಲೆ ದಂಡೆತ್ತಿ ಬರುವ ರೀತಿ ತೋರುತ್ತಿರುವುದು. ಈಗಲೇ ಹೋಗಿ ಈ ವಿಷಯವನ್ನು ನಮ್ಮ ಅಣ್ಣನಿಗೆ ತಿಳಿಸುವೆನು. ಅಣ್ಣ, ಹತ್ಯಾರು ಅಲ್ಲ, ದಯಾದಿ ಮಾಸರೇನಿಂದ ಬರದು ಸೈನ್ಯ ಸಮೇತನಾಗಿ ಬರುತ್ತಿರುವುದು. ನನಗಪ್ಪಣೆಯನ್ನು ಕೊಟ್ಟರೆ ಒಂದೇ ಬಾರಿದವನು ಸುಟ್ಟು ಧ್ವಂಸ ಮಾಡಿರು. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಭರತನ ಸೋದರ ಪ್ರೇಮವನ್ನು ನೀನು ಹರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು, ಕ್ಷಮೆ ಯಾಚನೆಗಾಗಿ ಬರುತ್ತಿರುವನು. ತಿಳಿದು ನೋಡೋಣ. ದಶರಥ ರಾಮ ಅಣ್ಣ ನಮಸ್ಕರಿಸುವೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಹೇಳಿ. ಅಣ್ಣ, ಏನಣ್ಣ ಇದು? ಪಟ್ಟ ಪೀತಾಂಬರವನ್ನುಟ್ಟು, ಮುತ್ತು ರತ್ನಗಳನ್ನು ತೊಟ್ಟು, ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತು ಪಟ್ಟಾಭಿಷಕ್ತನಾಗಬೇಕಾಗಿದ್ದ ನೀನು ಈ ರೀತಿ ನಾರುಡಿಗೆಯನ್ನು ತೊಟ್ಟು ನಾಡನ್ನು ಬಿಟ್ಟು ಕಾಡಿನಲ್ಲಿರುವುದನ್ನು ನನ್ನಿಂದ ನೋಡಲಾಗದಣ್ಣ, ನನ್ನಿಂದ ನೋಡಲಾಗದು. ಭಾರತ, ಮಾವನ ಮನೆಯಿಂದ ಯಾವಾಗ ಬಂದೆ?
ಅಲ್ಲಿ ಎಲ್ಲರೂ ಕುಶಲವೇ? ಅಲ್ಲಿ ಎಲ್ಲರೂ ಕುಶಲದಿಂದಿರುವರು ಅಣ್ಣ. ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದಿರುವೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಬೇಕೆಂಬುದು ಬಹಳ ಕಾತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಕೇಳುವೆಯ ಭರತ? ಹೇಳುವೆನು, ಕೇಳಣ್ಣ. ಭರತ, ನಮಗೆ ಹಕಾರ ಉಕಾರ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಭರತ, ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರೂ ಕ್ಷೇಮವೇ? ಮಂತ್ರಿ ಸುಮಂತ್ರರೂ ಕ್ಷೇಮದಿಂದಿರುವರು. ಪತಿಯ ಎದುರಿನಲ್ಲಿ ಕಣ್ಣೀರಿ ಸುರಿಸುತ್ತ ಒಂದು ಮಾತನ್ನು ಹಾಡದೆ ಮೌನವಾಗಿ ಕೇಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ ಬರ್ತಾ? ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರೂ ಕ್ಷೇಮದಿಂದಿರುವರು. ನವಮಾಸಗಳು ಎತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಗೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ ಬರತಾ? ಮಾತೆ ಕೌಸಲ್ಯಾದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೇನನ್ನ ಕೊರತೆ ಇರುವರು. ಈಗ ಹೇಳು ಭರತ, ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದಲ್ಲದೆ ಕಟುಭಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ವರತ ಎಂಬ ಹನುಮತ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕಿನಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತನಾದ ನಮ್ಮ ಜನಕನು ಕ್ಷೇಮವೇ ಬರತಾ? ಇನ್ನೆಲ್ಲಿಯ ಕ್ಷೇಮವಣ್ಣ? ಎಲ್ಲರ ಕ್ಷೇಮವೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮವೂ ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಬರ್ತಾ? ಬೇಗನೆ ಹೇಳಬಾರದೆ? ಏನು ಹೇಳದೆ? ನೀನು ವನವಾಸಕ್ಕೆ ಹೊರಟ ಮರುಕ್ಷಣವೇ ನಿನ್ನ ಅಗಲಿಕೆ ನೋವನ್ನು ಸಹಿಸಲಾರದೆ ಜನಕನು ಸ್ವರ್ಗಸ್ಥನಾದಣ್ಣ. ಅನುಪಮ ಗುಣ ನಿಧಿ ಎಂದೆನಿಸಿದೆ ಜನಕ. ಅನುಪಮ ಗುಣ ನಿಧಿ ಎಂದೆನಿಸಿದೆ ಶೋಕ ಕೆಮ್ಮನು ಗುರಿ ಮಾಡುತ್ತೆ
ದುಃಖವನ್ನು ಸಹಿಸಲಾರದೆ ಪರಲೋಕ ವಾಸಿಯಾದೆ ಆ ತಂದೆ. ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು, ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ಸಹಿಸಲಾರದೆ ಪರಲೋಕ ವಾಸಿ ಆದೆ ಆ ತಂದೆ. ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಸಮೀಪದಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಭರತ ಶತ್ರುಘ್ನರೇ, ನೀವೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಸಮೀಪದಲ್ಲಿದ್ದು ಸೇವೆ ಮಾಡಿರುವಿರಿ. ಇಲ್ಲವಣ್ಣ, ನಿನಗೆ ಲಭಿಸದ ಆ ಪುಣ್ಯವು ನಮಗೂ ಕೂಡ ಲಭಿಸಲಿ. ತಂದೆಯವರ ಅವಸಾನ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ, ನಾವು ಸಹ. ಏನು, ಜನಕನ ಮರಣದ ಕಾಲದಲ್ಲಿ ನೀವು ಸಹ ಸಮೀಪದಲ್ಲಿರಲಿಲ್ಲ? ಇಲ್ಲವಣ್ಣ. ಅಯ್ಯೋ, ಹಾ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನ ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಾಯಿಗೆ ಯಾರೊಬ್ಬರೂ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯಶಾಲಿಗಳು! ಓ ದುರ್ವಿಧಿಯೇ, ನಾವೆಂತಹ ನಿರ್ಭಾಗ್ಯಶಾಲಿಗಳು! ಭರತ, ಅಣ್ಣ, ಹಾದಿದ್ದು ಹಾಗೆ ಹೋಗಿತ್ತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ರಾಜ್ಯದಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತಾಗಬಾರದು ಸಹೋದರ. ನೀನೀಗಲೇ ಮಾತೆಯವರ ಆಜ್ಞೆಯ ಪ್ರಕಾರ ಹೋಗಿ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡೋ ಹೋಗು ಸಹೋದರ. ಇಲ್ಲವಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಅರಗಳಿಗೆಯೂ ಇರಲಾರೆ. ನೀನೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಇಲ್ಲಿಯ ಪುರಜನರನ್ನು, ಪರಿಜನರನ್ನು ಎಲ್ಲರನ್ನು ಸಂತೋಷಗೊಳಿಸು. ಬಾಣ ಭರತ, ಅಣ್ಣ, ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ನಾನು ನನ್ನ ಕಾರ್ಯದಲ್ಲಿ ನಿರತನಾಗಿರುವನು. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗದಿಲ್ಲವೇ ಸಹೋದರ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಾರ ದೋಷವು ಹೇಗೆ ಲಭಿಸುವುದಣ್ಣ? ನೀನು ಅಯೋಧ್ಯೆಗೆ ಹಿಂತಿರುಗು ಬಾಣ. ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪದು ಭರತ, ಒಪ್ಪದು. ಅಣ್ಣ, ಹೋಗಲಿ, ನನ್ನದೊಂದು ಕೋರಿಕೆಯನ್ನಾದರೂ ಈಡೇರಿಸುವೆ ಅಣ್ಣ. ಹೇಳು ಸಹೋದರ, ನಡೆಸಿಕೊಡುತ್ತೇನೆ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಹರಕ್ಷಣವೂ ಇರಲಾರೆ. ನಿನ್ನ ಈ ಪವಿತ್ರ ಪಾದಕೆಗಳನ್ನು ನೀಡಿದರೆ ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಿನ್ನಂತೆ ನಾರುಡಿಗೆಯನ್ನು ತೊಟ್ಟು ನಾನು ನೆಪ ಮಾತ್ರಕ್ಕೆ ಮಾತ್ರ ರಾಜ್ಯಭಾರ ಮಾಡುವೆ. ಆದರೆ ನಿನ್ನ 14 ವರ್ಷದ ವನವಾಸದ ಅವಧಿ ಮುಗಿದ ಮರುದಿನವೇ ನೀನು ನನಗೆ ದರ್ಶನವನ್ನು ನೀಡಬೇಕು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡುವೆನಣ್ಣ. ಇದು ನಿನ್ನ ಪಾದ ಸಾಕ್ಷಿಯಾಗಿ. ಸಹೋದರ, ಶಾಂತನಾಗು ಸಹೋದರ. 14 ವರ್ಷ ವನವಾಸದ ಅವಧಿ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದು ಅಣ್ಣ. ಆಗಬಹುದೇ? ತೆಗೆದುಕೋಯ್ ಪಾದಕಿಗಳನ್ನು. ಅಣ್ಣ, ಧನ್ಯನಾದೆ. ಕನ್ನಡಲ ತಾಪಮಂ ತಡದನಿತ ತವ ಕರಿಮೆಳಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆಯು ಬೋಧಿಸಿದ ಮುನಿ ಜನರ ಪಾಲಿಗೂ ಈ ಪುಣ್ಯವಿಲ್ಲ. ಸಹಜದಿಂದ
ದೊರೆತನವ ಕೈಗೊಂಡು ರಾರಾಜಿಗುತ್ತಿರ್ಪ ಈ ಜೋಡಿ ಬದಗಿದ ಪುಣ್ಯ ಕೆಳಗುಂಟೆ ಜಗದೇ ಅಣ್ಣ ನಾನಿನ್ನು ಬರಲಿ ಮಂಗಳವಾಗಲಿ ಸಹೋದರ. ಸೀತಾ ರಾಮ ಸಹಿತ ದರ್ಶನವ ನೀಡೆಯ ಸೀತಾ ರಾಮ ಸಹಿತ ದರ್ಶನವ ನೀಡೆಯ ಧನ್ಯ ದೇವ ರಾಮ ಸಹಿತ ದರ್ಶನವ ನೀಡೆಯ ರಾಮ ನಿನ್ನ ಚರಣಗಳನ್ನು ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆ ನಾನು ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆ ನಾನು ಪೂಜಿಸುವೆ ಆರಾಧಿಸುವೆ ಪೂಜಿಸುವೆ ಆರಾಧಿಸುವೆ ದಾರಿ ತೋರೋ ರಾಘವ ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆ ನಾನು ಆರಾಧಿಸುವೆ ದಾರಿ ತೋರೋ ರಾಘವ ಸೀತಾರಾಮ ಸಹಿತ ದರ್ಶನವ ನೀಡೆಯ ಧನ್ಯನಾದೆನು ಧನ್ಯನಾದೆನು ಸೀತಾರಾಮ ಸಹಿತ ದರ್ಶನವ ನೀಡೆಯ ದರ್ಶನವ ನೀಡೆಯ ಲಕ್ಷ್ಮಣ, ನೋಡಿದೆಯ ಭರತನ ಭ್ರಾತೃ ವಾತ್ಸಲ್ಯವನ್ನ. ಅಣ್ಣ
ಅರಿಯದೆ ದುಡುಕಿದು ನನ್ನದು ಅಪರಾಧವಾಯಿತು. ನನ್ನನ್ನು ಕ್ಷಮಿಸಬೇಕು ಅಣ್ಣ. ಇರಲಿ ಲಕ್ಷ್ಮಣ. ಸೀತಾ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ನಡೆಯಿರಿ, ದಂಡ ಕಾರುಣ್ಯನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಲ್ಲಿಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ, ಇರಿದು ತೆನ್ನವೆನ ಮುರಿ ಮುರಿದು ಮುಕ್ಕುವೆನ, ಇರಿದು ತೆನ್ನವೆನ ಮುರಿ ಮುರಿದು ಮುಕ್ಕುವೆ. ಜೀವ ಬಾಬ ಮೇವು ಬರಲಿ ಹೋ, ಜೀವ ಬಾಬ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಲ್ಲಿಗೆ ಮೇವು ಬರಲಿ ಹೋ. ಪ್ರಾಣಿಂದ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದರೂ ಈ ತ್ರಿಭುವನದಲ್ಲಿ ಯಾರೂ ಇರಲು ಸಾಧ್ಯವೇ ಇಲ್ಲ. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂತಿದ್ದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅದು ಅಲ್ಲದೆ ನನ್ನ ಸುಕುಮಾರರಾದ ಶಮ್ಮುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆದಿರುವನು. ಆತನಿಗೆ ಬೇಕಾದ ಮದ್ಯಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಕಾಸುರ, ಎಲ್ಲಿರ್ಬೇಕಂದ? ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸ್ತಿರುವನು. ಅವನಿಗೆ ಬೇಕಾದ ಮದ್ಯಮಾಂಸಗಳು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಕಾಸುರ, ನಿನ್ನನ್ನು ಸ್ವಾಗತಿಸಲು ನಿನ್ನ ತಾಯಿಯಾದ ಶೂರ್ಪಣಖಾ ದೇವಿಯೇ ಬರುತ್ತಿರಳು. ಅಯ್ಯೋ ಮಗನೇ, ಅಮ್ಮ, ಅಯ್ಯೋ ಅಯ್ಯೋ ಮಗನೇ, ಮಗನೇ ಶಮ್ಮುಕಾಸುರ, ಹೆತ್ತ ಒಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ಯಾರೋ ಪಾಪಿಗಳು ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರುವಲ್ಲ. ಯಾರಾಗಿರಬಹುದು? ನರವಾದನೆ ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕೃತ್ಯವನ್ನು ಎಸಗಿರಬ ಯಾರೇ ಆಗಲಿ, ಎಲ್ಲಿ ಇರಲಿ, ಆಕೆ ಹಿಡಿದು ಕಾದರೆ ನುಗ್ಗಿ ಈ ಉದರದ ಕಿಟ್ಟನ್ನು ಆರಿಸಿಕೊಳ್ಳುವೆನೋ.
ನರಮಾಂಸ ನರಮಾಂಸವನ್ನು ತಿಂದು ಆನಂದಿಸುವೆನೋ. ಎಂದು ನಾನು ಪೊಂದುವೆನು ಎಂದು ನಾನು ಪೊಂದುವೆ ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ ಎಂದು ನಾನು ಎಂದು ನಾನು ಎಂದು ನಾನು ಪೊಂದುವೆ ಆನಂದವ. ನರ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆ ಕಳ್ಳಕ್ಕಿದ್ದು ದೇವಿಗೆ ಪಾಯಸ ಮಾಡುತ್ತಿದ್ದೆ. ಕಳ್ಳಕ್ಕಿದ್ದು ಅವರ ಕಳ್ಳಕ್ಕಿದ್ದು ದೇವಿಗೆ ಪಾಯಸ ಮಾಡುತ್ತಿದ್ದೆ. ವಿಧ ವಿಧದಲ್ಲಿ ಕಂಗೊಳಿಸುವ ಹೀಲತೆಗಳ ನೋಡೆ, ವಿಧ ವಿಧದಲ್ಲಿ ಕಂಗೊಳಿಸುವ ಹೀಲತೆಗಳ ನೋಡೆ, ಎಂತ ನೋಡೆ ಅಂತ ಲತೆಗಳು ಚಿತ್ತಕ್ಕೆ ಮುದವೀರುವುದು, ಚಿತ್ತಕ್ಕೆ ಮುದವೀರುವುದು. ಜಾರಿ ನೋಡೆಲ ಮಾಮ ಸೀತಾ, ಸೀತಾ ಸೀತಾ ಜಾರಿ ನೋಡೆಲ ಮಾಮ, ಸೀತಾ ಜಾರಿ ನೋಡೆಲ ಮಾಮ, ಜಾರಿ ನೋಡೆಲ ಮಾಮ, ಚಿತ್ತಕ್ಕೆ ಮದ ಬೀರುವುದು, ಚಿತ್ತಕ್ಕೆ ಮದ ಬೀರುವುದು. ಉಸುತ್ತೇಂದ್ರೆ ನೋಡೆ ಸೀತಾ, ಉಸುತ್ತೇಂದ್ರೆ ನೋಡೆ ನಾಳಿ ಮೆರೆಯುವ ಸೊಬಗನು, ನಾಳಿ ಮೆರೆಯುವ ಸೊಬಗನು, ನಾಳಿ ಮೆರೆಯುವ ಸೊಬಗನು, ನಾಳಿ ಮೆರೆಯುವ ಸೊಬಗನು, ನಾಳಿ ಮೆರೆಯುವ ಸೊಬಗನು. ಸೊಬಗನು ಜೀವನಾಳಿ ಮೆರೆಯುವ ಸೊಬಗನು, ಜೀವನಾಳಿ ಮೆರೆಯುವ ಸೊಬಗನು, ಜೀವನಾಳಿ ಮೆರೆಯುವ ಸೊಬಗನು, ಜೀವನಾಳಿ ಮೆರೆಯುವ ಸೊಬಗನು, ನಾಳಿ ಮೆರೆಯುವ ಸೊಬಗನು. ಉಸುತ್ತೇಂದ್ರೆ ನೋಡೆ, ಉಸುತ್ತೇಂದ್ರೆ ನೋಡೆ, ಎತ್ತ ನೋಡೆ ಹತ್ತ ಲತೆಗಳು. ಸ್ವಾಮಿ, ಸೀತಾ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೀಯಾ? ಎಷ್ಟೊಂದು ಮನೋಹರವಾಗಿರುವುದು. ಹೌದು ಸ್ವಾಮಿ, ಬಹಳ ತುಂಬಿದ ಫಲಪುಷ್ಪಗಳಿಂದಲೂ, ಕಣ್ಣು ಕೊರೈಸುವ ಸರೋವರಗಳಿಂದಲೂ, ಶುಕ ಪಿಕ ನಾದಗಳಿಂದಲೂ ಕೂಡಿದ
ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಪಂಚವಟಿ. ಆಹಾ, ಸೀತಾ, ಅರಮನೆಯಲ್ಲಿ ಹಂಸತೂಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಆನಂದವಾಗಿ ಕಾಲ ಕಳೆಯಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರ್ತನಲ್ಲ ಎಂಬ ಬೇಸರ ಉಂಟೆ. ಸ್ವಾಮಿ, ಇದೇನು ಹೀಗೆನ್ನುತ್ತಿರುವಿರಿ? ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸುವ ನನಗೆ ಅವುಗಳು ಇಲ್ಲಿ ಇಲ್ಲವಾದರೂ ದರ್ಭಾಸರಕ್ಕೇನೂ ಕಡಿಮೆ ಇಲ್ಲ, ಗಂಧ ಪುಷ್ಪಗಳಿಗೇನೂ ಕಡಿಮೆ ಇಲ್ಲ. ಹೇಗಿರುವಾಗ ನನಗೆ ಬೇಸರವಿದ್ದರೇನು ಸ್ವಾಮಿ? ನಿಜ ಸೀತಾ, ನಿನ್ನ ಮಾತು ಆಶಾ ಸತ್ಯ. ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಸೀತಾ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಒಲವೇ ಸೀತಾ, ಸೀತಾ, ಸ್ವಾಮಿ, ಸೀತಾ, ಪ್ರಾಣೇಶ್ವರ, ಸೀತಾ, ಹೊಸತನ ಬಯಸಿ ನಿಜ ಸೀತಾ, ನಿನ್ನ ಮಾತು ಸತ್ಯ. ಅಲ್ಲೇ ನೋಡು, ಲಕ್ಷ್ಮಣನ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು. ನಾವು 14 ವರ್ಷ ವನವಾಸವನ್ನು ಆನಂದವಾಗಿ ಇಲ್ಲಿಯೇ ಕಾಲ ಕಳೆಯಬಹುದು. ಹೌದು ಸ್ವಾಮಿ. ಸೀತಾ, ನೋಡಯಿ ವನದಂದವಾ, ಸೀತಾ, ನೋಡಯಿ ವನದಂದವಾ, ನೋಡಯಿ ವನದಂದವಾ, ಸೀತಾ, ನೋಡಯಿ ವನದಂದವಾ.
ತರದ ಪುಷ್ಪವ ಸೀತಾ ಪರಿಮಳವ ಬೇರುವ ತರದ ಪುಷ್ಪವ ಮರುಗ ಮಲ್ಲಿಗೆ ಜಾತಿ ಸುರಗಿ ಜವಂತಿಗೆ ಮರುಗ ಮಲ್ಲಿಗೆ ಜಾತಿ ಸುರಗಿ ಜವಂತಿಗೆ ಮಾನಕ್ಕೆ ಬಹಳ ಮುದವ ತರುವ ಮನಕ್ಕೆ 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 ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆಯುವನ ಗಂಧವ ಸೀತಾ ನೋಡೆಯುವನ ಗಂಧವ ನೋಡೆಯುವನ ಗಂಧವ ಸೀತಾ ನೋಡೆಯುವನ ಗಂಧವ ಸೀತಾ ತೀರ ಕೋಕಿಲ ಲಾರಿಗಳ ಮೇಲೆ ಮೆರೆಯುವ ತುಂಬಿಗಳ ತೀರ ಕೋಕಿಲ ಲಾರಿಗಳ ಮೇಲೆ ಮೆರೆಯುವ ತುಂಬಿಗಳ ಹಾರಿ ಹೋಗುತ್ತಿ ಹಾಡುಗಳ ಮೀರಿ ಮೆರೆಯುವ ಶುಭ ಪಿಕಂಗಳ ಹಾರಿ ಹೋಗುತ್ತಿ ಹಾಡುಗಳ ಮೀರಿ ಮೆರೆಯುವ ಶುಭ ಪಿಕಂಗಳ ಮನಕ್ಕೆ ಬಹಳ ಮುದವ ತರುವ 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 ತರ ತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆಯುವನ ಗಂಧವ ಸೀತಾ ನೋಡೆಯುವನ ಗಂಧವ ನೋಡೆಯುವನ ಗಂಧವ ಸೀತಾ ನೋಡೆಯುವನ ಗಂಧವ ನೋಡೆಯುವನ ಗಂಧವ ನೋಡೆಯುವನ ಗಂಧವ ಸೀತಾ ಸ್ವಾಮಿ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲಿಲ್ಲವಲ್ಲ ಅದೋ ನೋಡಿ ಸ್ವಾಮಿ, ಲಕ್ಷ್ಮಣನು ಇತ್ತ ಕಡೆಯೇ ಬರುತ್ತಿದ್ದನು. ಸಹೋದರ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಪಡೆದು ಆ ರಾಕ್ಷಸನನ್ನು ಅಲ್ಲೇ ಸಂಹಾರ ಮಾಡಿ ಬಂದಿದ್ದು ಅಣ್ಣ. ಕಡೆಗೂ ಸಂಹರಿಸಿದೆಯಾ? ಹೌದು ಅಣ್ಣ. ನಿನ್ನ ಆತ್ಮರಕ್ಷಣೆಗಾಗಿ ಆ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ. ಎಲ್ಲಿ ಆ ಫಲಗಳನ್ನು ಆ ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಸೀತಾ ಸ್ವಾಮಿ ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ಎಲ್ಲಾರೋ ಈರ್ವರ್ನರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ
ಹಿಡಿದು ಒಂದೇ ಬಾರಿಗೆ ಆ ಶಿರಸ್ಸುಗಳನ್ನೇ ಹಾಗೆ ಕರ್ರಗಿದ್ದು ನುಂಗಿ ಆ ದೇಹವನ್ನು ಶತಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡುವುದು. ಎಷ್ಟೊಂದು ಸುರಸುಂದರಾಗಿರುವರು. ಇಂತಹ ಸುರಸುಂದರಾಂಗನನ್ನು ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾಂಡದಲ್ಲಿ ಎಲ್ಲಿ ನೋಡಿರಲಿಲ್ಲ. ಯಾರು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ಸುಂದರನು, ಸುಗಂಧವನ್ನು ಬೀರುತ್ತಿರುವನು. ಇಂತಹ ಸುರಸುಂದರಾಂಗನನ್ನು ಎಲ್ಲಿಯೂ ನೋಡಲೇ ಇಲ್ಲ. ಏನಾದರೂ ಆಗಲಿ ಇವನು ಮಾತ್ರ ಬಿಡಬಾರ್ದು. ನಾನೇ ತನ್ನಾನೇ ಗಲ್ಲೆ ನಾನೇ ತನ್ನಾನೇ ಗಲ್ಲೆ ವರಿಸುವೆ ನಾನೇ ತನ್ನಾನೇ ಗಲ್ಲೆ. ನಾನೇ ತನ್ನಾನೇ ಗಲ್ಲೆ ವರಿಸುವೆ ನಾನೇ ತನ್ನಾನೇ ಗಲ್ಲೆ. ಏನಾದರೂ ಆಗಲಿ ಚಲ್ವಾ, ಏನಾದರೂ ಆಗಲಿ ವರಿಸುವೆ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಂದೆ. ಹೇ ನೆಗಡಿ ಅಲ್ಲಿ, ಸೀತಾ ಇಲ್ಲಿ, ಉಷ್ಣ ವಲ್ಲಭನ ನನ್ನ ವಲ್ಲಭನ ಆ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ನಾನೀ ತನ್ನಾನೀಗಲ್ಲೇ ಹೊರಿಸು. ಅಲ್ಲ, ಈ ಗೋರು ಬಿಂದು ಹೋದ್ರೆ ಈತನು ಮರಿಸುವನೆ ಹೆದರಿ ಓಡಿ ಹೋಗಿ ಬಿಟ್ಟರೆ ಮಾಯಾ ರೂಪಿಂದ ಪ್ರತ್ಯಕ್ಷರಾಗಿ ಅವನು ನನ್ನನ್ನು ಮರಿಸುವಂತೆ ಮಾಡಿಕೊಳ್ಳುವನು. ಜೈ ಶಂಭವಿ. ಆಹಾ, ಈಗ ಈತ ಹೇಗೆ ಹೊರಿಸುವುದಿಲ್ಲ ನಾನು ನೋಡ್ಬೇಕು. ನಾನೆಲ್ಲವೇ ಮೂರು ಲೋಕಕ್ಕೆ ಸುಂದರಿ, ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿ ಎಲ್ಲವೇ ಜಗದೊಳಗೆ ಈ ಜಗದೊಳಗೆ ಭೂ ಜಗದೊಳಗೆ
ಅಬ್ಬಬ್ಬಬ್ಬಾ, ಎಷ್ಟೊಂದು ಸುರಸುಂದರಾಂಗನಿವನು. ನನ್ನ ಮಗ ಶಂಭುಕನೋ ಸಾಯಲಿ. ಆಹಾ, ದುಂಡು ದುಂಡಾಗಿ ಕಪ್ಪಾಗಿ ಎಷ್ಟೊಂದು ಸುಂದರವಾಗಿರು. ಈತನ್ನೇನಾದರೂ ನಾನು ಒಲಿಸಿದ್ದೆ ಆದರೆ ಒಂದೇ ಬಾರಿ 12 ಮಕ್ಕಳುಗಳನ್ನು ಹೊಡೆದು ಬಿಡಬಹುದು. ಬರಲಿ ಪ್ರಿಯಾ, ಓ ಪ್ರಿಯಾ, ಪ್ರಾಣಕಾಂತ, ಪ್ರಾಣವಲ್ಲ, ಬಾ 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 ಪ್ರಿಯಾ. ಯಾರಮ್ಮ ನೀನು? ಅಮ್ಮ ಅನ್ನಬಾರದು ಪ್ರಿಯಾ. ಯಾರಮ್ಮ ನೀನು? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ಈ ಹೊರಣ್ಯ ಕೇತಕ್ಕಾಗಿ ಬಂದೆ, ನನ್ನಿಂದೇನಾಗಬೇಕು? ನಿಮ್ದು ತುಂಬಾ ಉದ್ದವಾಗಿ ಹೇಳಿದ್ರೆ ನಾವು ಹೇಗೆ ಹೇಳುವುದು? ಒಂದೊಂದಾಗಿ ಕತ್ತರಿಸಿ ಕತ್ತರಿಸಿ ಹೇಳಬಾರದೆ? ಯಾರಮ್ಮ ನೀನು? ನಿನ್ನ ಹೆಸರೇನು? ಪ್ರಿಯಾ, ಮೊದಲು ನನ್ನನ್ನು ಅಮ್ಮ ಅನ್ನುವುದು ನಿಲ್ಲಿಸು. ನಾನು ರಾವಣಾದಿಶು, ರಾವಣನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಕರೆಯೋರು ಪ್ರಿಯಾ. ಓ, ರಕ್ಕಸಿಯೇ? ನಾನು ಹಾಗೆ ಕಾಣುತ್ತಿರುವೆನಿ ಪ್ರಿಯಾ. ಧನುಜಳು ನೀನು, ಮನುಜರು ನಾವು. ಹಾಗೆಂದರೆ ಹೇಗೆ ಪ್ರಿಯಾ? ಧನುಜಳು ನೀನು, ಮನುಜರು ನಾವು. ಮನಸ್ಸಿನ ನಾಟಕ್ಕೆ ಮನವಿಯಬಹುದೇ? ಪ್ರಿಯಾ, ನನ್ನ ಮಾತನ್ನು ಕೇಳು. ಮನಸ್ಸಿನ ನಾಟಕ್ಕೆ ಮನವಿಯಬಹುದೇ? ನ್ಯಾಯವೇ ನಿನಗೆ ಮಾಯದ ಸುದತಿ. ಪ್ರಿಯಾ, ನ್ಯಾಯವೇ ನಿನಗೆ ಮಾಯದ ಸುದತಿ. ವೇಯವಲ್ಲವೇ ನಿನ್ನಯ ಜನ್ಮಕ್ಕೆ? ಪ್ರಿಯಾ, ವೇಯವಲ್ಲವೇ ನಿನ್ನಯ ಜನ್ಮಕ್ಕೆ? ನ್ಯಾಯವೇ ನಿನಗೆ ಮಾಯದ ಸುದತಿ. ಪ್ರಿಯಾ, ಹೌದು, ನನ್ನಿಂದೇನಾಗಬೇಕು? ನಿನ್ನಿಂದ ಅದಾಗಬೇಕು ಪ್ರಿಯಾ. ಅದು ಅಂದರೆ ಅದೇ ಪ್ರಿಯಾ, ವಿವಾಹ ಪ್ರಿಯಾ, ವಿವಾಹ. ನೋಡಮ್ಮ, ಆಹಾ, ನನಗೆ ಲಗ್ನವಾಗಿರುವುದು. ನನ್ನ ಪತ್ನಿ ನನ್ನ ಪಕ್ಕದಲ್ಲೇ ಇರುವಳು. ನಾನು ಏಕಪತ್ನಿ ವ್ರತಸ್ಥನು. ಈ ಕಾರ್ಯವು ನನ್ನಿಂದ ಆಗದು. ಪ್ರಿಯಾ, ಎಲ್ಲಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ಕೊ ಹೋಗು. ಅದು ಹೇಗೆ ಸಾಧ್ಯ ಪ್ರಿಯಾ? ನೀನು ಏಕಪತ್ನಿ ವ್ರತಸ್ಥನಾದರೆ ಒಂದು ನನ್ನ ಮಾತನ್ನು ಕೇಳು. ಅವಳನ್ನು ತ್ಯಜಿಸು, ನನ್ನನ್ನು ವರಿಸು, ಆಗಲೂ ನೀನು ಏಕಪತ್ನಿ ವ್ರತಸ್ಥನಾಗುವೆಯಲ್ಲೇ ಪ್ರಿಯಾ. ನೋಡಮ್ಮ, ಈಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಕಡಿದಿರುವೆನು. ಆಗಲಿ, ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ಅಯ್ಯೋ, ಯಾರಾದರೂ ವಾಯು ಸಾಕ್ಷಿಯಾಗಿ ಕೈ ಹಿಡಿಯವರೇ? ನನ್ನನ್ನು ಹಿಡಿ ಪ್ರಿಯಾ. ಹೌದು, ನಿನಗೆಲ್ಲ ಲಗ್ನವಾಗಿಲ್ಲವೇ? ಆಗಿತ್ತು ಪ್ರಿಯಾ, ಆತನೋ ಸತ್ತು ಹೋದನು. ಅದಕ್ಕಾಗಿಯೇ ಕಾತುರಳಾಗಿ ಬಂದಿರುವೆನು. ಬಾ, ನನ್ನನ್ನು ವಿವಾಹವಾಗು. ಹಾಗಾದ್ರೆ ಒಂದು ಕೆಲಸ ಮಾಡು. ಏನ್ ಮಾಡಬೇಕು? ಲಗ್ನವಾಗಲು ಬಹಳ ಕಾತುರದಲ್ಲಿರುವೆ. ಹೌದು ಪ್ರಿಯಾ. ಇಲ್ಲಿಗೆ ನನ್ನ ಓರ್ವನೇ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಹಾ, ಆತನ ಬಳಿಗೆ ಹೋದರೆ ಹಾ. ನಿನ್ನ ಇಷ್ಟಾರ್ಥ ನೆರವೇರುವುದು. ಇದೇನು ಪ್ರಿಯಾ, ಈ ಚಿಕ್ಕ ವಿಚಾರಕ್ಕೆ ಅಲ್ಲಿ ಏಕೆ ಹೋಗುವುದು? ನೀನು ನನ್ನನ್ನು ವರಿಸಬಾರದೆ? ನಾನು ಮೊದಲೇ ಹೇಳಲಿಲ್ಲ ನಮ್ಮ ನೀನು ಏಕಪತ್ನಿ ವ್ರತಸ್ಥನೆ ನಾನು ಏಕಪತ್ನಿ ವ್ರತಸ್ಥ. ಪ್ರಿಯಾ, ನನ್ನ ಪತ್ನಿ ನನ್ನ ಪಕ್ಕದಲ್ಲೇ ಇರುವಳು. ಆಹಾ, ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಅಬ್ಬಬ್ಬಬ್ಬಾ. ಹಾಗಾಗಿ ಆತನನ್ನೇ ಪ್ರೇರಿಸಬೇಕು. ಪ್ರಿಯಾ, ಆತನು ನಿನಗಿಂತಲೂ ಸುರಸುಂದರಾಂಗನೆ. ನನಗಿಂತಲೂ ಸುಂದರವಾಗಿರುವನು. ಆಹಾ, ಅದಕ್ಕಾಗಿ ಆತನಿಗೆ ಲಕ್ಷ್ಮಣ ಎಂದು ಹೆಸರಿಟ್ಟಿರುವರು. ಪ್ರಿಯಾ, ಆತನಿಗೆ ವಿವಾಹವಾಗಿರುವುದಾ? ಹಾಗಿರ್ಬೋದು. ಆತನ ಸಂಗಡ ಹೆಂಡತಿ ಇಲ್ಲ ಬಂದಿರುವ ಇಲ್ಲ, ಅವರು ಬಂದಿಲ್ಲ. ಯಾರು ಬಂದಿಲ್ಲವೇ? ಹಾಗಾದ್ರೆ ನಾನು ಹೋದ್ರೆ ನನ್ನ ಒರೆಸುವನು? ಓ, ಧಾರಾಳವಾಗಿ ಒರೆಸುವನು. ಪ್ರಿಯಾ, ಯಾವ ಪಾರ್ಶ್ವದಲ್ಲಿ ಪ್ರಿಯಾ? ಹೀಗೆ ಹೋದರೆ ಸ್ವಲ್ಪ ದೂರ ನಿಂತು ಹೇಳಮ್ಮ. ನನ್ನ ಹತ್ತಿರ ಬಂದು ಹೇಳಬಾರದು. ನಿನಗೆ ಲಗ್ನ ಬೇಕೋ ಬೇಡ ಬೇಡ? ಬೇಕು ಪ್ರಿಯಾ. ಹಾಗಾದ್ರೆ ಸ್ವಲ್ಪ ಆಗಲಿ ಪ್ರಿಯಾ. ಈ ಪಾರ್ಶ್ವದಲ್ಲಿ ಆ ಪಾರ್ಶ್ವದಲ್ಲಿ ಹೋಗಲೇ? ಆತನು ಒರೆಸಲಿದ್ದರೆ ಇಲ್ಲಿಗೆ ಬರುವೆನು. ಪ್ರಿಯಾ, ಓ ಪ್ರಿಯಾ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಮೀಟುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಮೀಟುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಮೀಟುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಮೀಟುತ್ತಿದೆ. ಅಬ್ಬಬ್ಬಬ್ಬಾ, ಅಬ್ಬಬ್ಬಾ, ಇದೇನಿದು? ಹಿಂದೆನೆ ಇಷ್ಟೊಂದು ಒಣಗಿ ಸುಂದರವಾಗಿರೋದಲ್ಲ. ಮುಂದೆ ನೋಡಿದರೆ ಇನ್ನೇ ಹೇಗಿರುವುದು ಏನು? ಹಿಂದೆ ನೋಡಿರೋಳು ಮುಂದೆ ಬಿಡುತ್ತೇನೆಯೇ? ಮುಂದೆ ನೋಡುತ್ತೇನೆ. ಅಬ್ಬಬ್ಬಾ, ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ. ಪ್ರಿಯಾ, ಮಾರನು ಮನೋಜ್ಞ, ಮಾರನು ಮನೋಜ್ಞ, ಇರನು ನಾ
ಚಾರು ರೂಪದ ಸಾರವಲ್ಲ ಕೇಳಿ ಸೇರಿದ ಮನಕ್ಕೆ ಪ್ರಿಯ ಸೇರಿದ ಮನಕ್ಕೆ ಇರೇನೋ ನಮ್ ಕಾಣೆ ಸುಂದರ ಚಂದದ ಆಕಾರ ಸುಂದರ ಸುಂದರ ಪ್ರಿಯಾ ಇರುವ ಒಂದು ಬಾಣವನ್ನು ಅತ್ತ ಕಡೆ ತಿರುಗಿಸಿರುವೆಯಲ್ಲ ಇತ್ತ ಕಡೆ ತಿರುಗಿ ಸ್ವರ್ಗವೇ ಪ್ರಾಪ್ತಿಯಾಗುವುದು. ಓ ಪ್ರಿಯಾ ಪ್ರಿಯಾ ಅಬ್ಬಬ್ಬಾ ಎಷ್ಟೊಂದು ಸುಂದರವಾಗಿರುವರು. ಕಾಮನ ಬಿಲ್ಲಿನಂತಹ ಉಬ್ಬು, ಆಗಿ ಸ್ವಲ್ಪ ಕೆಳಗೆ ಬಂದರೆ ಜಿಂಕೆಯಂತಹ ಕಣ್ಣು, ಆಗಿ ಸ್ವಲ್ಪ ಕೆಳಗೆ ಬಂದರೆ ಸಂಪಿಗೆಯಂತಹ ನಾಸಿಕ, ಆಗಿ ಸ್ವಲ್ಪ ಕೆಳಗೆ ಬಂದರೆ ತುಟಿಯು, ಆಗಿ ಸ್ವಲ್ಪ ಕೆಳಗೆ ಬಂದರೆ ಒಣಗಿರುವ ಎದೆಯು, ಆಗಿ ಸ್ವಲ್ಪ ಕೆಳಗೆ ಬಂದರೆ ಒಣಗಿ ಹೋಗಿರುವ ಹೊಟ್ಟೆಯು, ಆಗಿ ಸ್ವಲ್ಪ ಕೆಳಗೆ ಬಂದರೆ ಪಾದ ಪಾದ. ಆಹಾ ಸುರಸುಂದರಾಂಗ, ನೀನು ಎಷ್ಟು ಸುಂದರವಾಗಿ. ಬಾ ಪ್ರಿಯ, ಆತನು ಹೇಳಿದಂತೆ ಆತನಿಗಿಂತ ನೀನೇ ಸುರಸುಂದರಾಂಗನು. ಬಾ ನನ್ನನ್ನು ಒರಿಸು ಪ್ರಿಯ. ಯಾರು ನೀವು ಶುಭಾಂಗಿ? ನಾನು ನಿನ್ನ ಶುಭಾಂಗ, ನಿನಗಾಗಿ ಕಾತುಳಾಗಿ ಬಂದಿದ್ದೇನೆ. ಬಾ ಪ್ರಿಯ. ಯಾರು? ಆ ನಿನ್ನ ದೇಶವ್ಯಾವುದು, ನಿನ್ನ ಹೆಸರೇನು, ಇಲ್ಲಿಗೆ ಬರೋದು ಕಾರಣವೇನು, ನನ್ನಿಂದೇನಾಗಬೇಕು? ಅಬ್ಬಬ್ಬಬ್ಬಾ ಒಂದೇ ಬಾರಿ ಇಷ್ಟುದ್ದು ಕೇಳಿದರೆ ಹೇಗೆ ಹೇಳುವುದು? ಒಂದೊಂದಾಗಿ ಕೇಳಬಾರದೆ ಪ್ರಿಯ. ನಿನ್ನ ದೇಶವ್ಯಾವುದು, ನಿನ್ನ ಹೆಸರೇನು? ನನ್ನದು ಲಂಕಾಧಿಪತಿಯು, ಲಂಕೇಶ್ವರನ ಸಹೋದರಿ, ರಾವಣ ಸಹೋದರಿ ಪ್ರಿಯ. ನನ್ನ ಹೆಸರು ನಕನಕ ನಕನಕ ಶೂರ್ಪನಕ ಎಂದು ಕರೆಯುವರು. ಏನು? ಆ ರಾವಣ ಸಹೋದರಿ? ಹಾಗೆ ಹಾಗಾದರೆ ನೀನು ವಸುರ ಕನ್ಯೆ? ಹಾಗೆ ಕಾಣುತ್ತಿರುವೆನೆ, ಅದಕ್ಕಾಗಿ ಸುಂದರಿಯಾಗಿ ಬಂದಿರುವೆನು ಪ್ರಿಯ. ನನ್ನನ್ನು ಒರಿಸು. ನಿನ್ನಿಂದ ನನಗೆ ಅದಾಗಬೇಕು ಪ್ರಿಯ, ಅದಾಗಬೇಕು. ಅದು ಎಂದರೆ? ಅದು ಪ್ರಿಯ ವಿವಾಹ ಪ್ರಿಯ. ಅದು ನನ್ನಿಂದ ಸಾಧ್ಯವಿಲ್ಲ. ನಿನ್ನಿಂದ ಅಲ್ಲದೆ? ಏಕೆಂದರೆ ಹಾ. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ, ಮತ್ತಿನ್ಯಾರು ಬಂದಿದ್ದಾರೆ ಪ್ರಿಯ? ನನ್ನ ಅಣ್ಣನಾದ ಶ್ರೀರಾಮಚಂದ್ರನಿರುವನು. ಓಹೋ, ಆತನ ಬಳಿಗೆ ಹೋದರೆ ಹಾ. ನಿನ್ನ ಇಷ್ಟಾರ್ಥವು ನೆರವೇರುವುದು. ಪ್ರಿಯ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು ಪ್ರಿಯ. ಏನು? ಹಾ? ಆತನ ಬಳಿಗೆ ಮೊದಲು ಹೋಗಿರುವೆ. ಹೋಗಿ ಬಂದಿರುವೆನು. ಆದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಹೇಳು ಪ್ರಿಯ, ಹೇಳು ಹೇಳು. ನಮಸ್ಕಾರ ಪ್ರಿಯ. ಹೋಗಿ ಬಂದ ಕೂಡಲೇ ಅತ್ತಿಗೆ ಆಗಿಬಿಡೇನೆ. ಹೋಗಿ ಬಂದಿರುವೆನು, ಕೆಲಸ ಕಾರ್ಯಗಳು ಏನೂ ಆಗಿಲ್ಲ ಪ್ರಿಯ. ನಿಮ್ಮ ಅಣ್ಣನೇ ಹೇಳಿ ಕಳಿಸಿರುವನು, ನನಗಿಂತಲ ಸುರಸುಂದರಾಂಗನು. ಅಲ್ಲಿಗೆ ಹೋಗು, ನಿನ್ನಿಷ್ಟಾರ್ಥ ಪರಿಪಾಲಿಸುವುದೆಂದು. ಬಾ ಪ್ರಿಯ, ನೀನು ಒಂಟಿ, ನಾನು ದೂರ ನಿಲ್ಲು. ಹಾಗೆಂದರೆ ಹೇಗೆ ಪ್ರಿಯ? ನಿನಗಾಗಿ ಕಾತುಳಾಗಿ ಬಂದಿದ್ದೀನಿ, ನನ್ನ ಒರಿಸಬಾರದೆ? ನಾನು ರಾಮದಾಸ. ಹಾಗೆ ಹೇಳಿರುವನೇ? ನೋಡಮ್ಮ, ಅಮ್ಮ ಅನ್ನಬೇಡ ಪ್ರಿಯ. ಆತನು ಹೇಳಿರುವುದು ಸತ್ಯ. ಹೌದು. ಏಕೆಂದರೆ ನಾನು ರಾಮದಾಸ. ಯಾವ ದಾಸ ಪ್ರಿಯ? ರಾಮದಾಸ. ಅಯ್ಯೋ, ಈ ದಾಸರನ್ನೇನಾದ್ರೂ ಕಟ್ಕೊಂಡ್ರೆ ನಾನು ಇವ್ರಿಗೇನೆ ಸೇವೆ ಮಾಡ್ಕೊಳ್ಬಹುದು. ಆತನ ಆಜ್ಞೆ ಇಲ್ಲದೆ ಹಾ. ನಾನೇನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಏನನ್ನೂ ಮಾಡುವುದಿಲ್ಲ. ಇದನ್ನು ಮಾಡುವುದಿಲ್ಲವೇ? ಅದನ್ನು ಮಾಡುವುದಿಲ್ಲ. ಪ್ರಿಯ, ಇದನ್ನು ಮಾಡುವುದಿಲ್ಲವೇ? ಅದನ್ನು ಮಾಡುವುದಿಲ್ಲ. ಅದು ಅದು ಯಾವುದೂ ಕೂಡ ಸಾಧ್ಯವಿಲ್ಲ. ಈತನಿಂದ ಸಾಧ್ಯವಿಲ್ಲ, ಏನನ್ನು ಮಾಡುವುದಿಲ್ಲ. ಈತನನ್ನು ಕಟ್ಕೊಂಡು ಏನು ಅನುಭವಿಸೋದು ಹೇಳಿ? ಆದ್ದರಿಂದ ಆತನ ಬಳಿಗೆ ಹೋಗಿ ಏನಾದರೂ ಕುರುವನ್ನು ತೆಗೆದುಕೊಂಡು ಬಾ. ಆಹಾ, ಆಮೇಲೆ ನೋಡೋಣ. ಕುರುವನ್ನು ತೆಗೆದುಕೊಂಡು ಬಂದರೆ ನನ್ನ ವಿವಾಹವಾಗುವೆಯೋ? ನೋಡೋಣ, ಮೊದಲು ಕುರುವನ್ನು ತೆಗೆದುಕೊಂಡು ಬಾ. ನಾನು ಇಲ್ಲಿಯೇ ಇರುವೆಯೋ ಅಥವಾ ನನ್ನನ್ನು ಬಿಟ್ಟು ಎಲ್ಲಾದ್ರೂ ಹೊರಟು ಹೋಗುವೆಯೋ? ಎಲ್ಲೂ ಹೋಗುವುದಿಲ್ಲ, ಇಲ್ಲೇ ಇರುವೆ. ಇಲ್ಲಿಯೇ ಇರು, ಇಲ್ಲಿ ಹೀಗೆ ಬರುವೆನು. ಇಲ್ಲಿಯೇ ಇರು ಪ್ರಿಯ. ಆಗಬಹುದು. ಸೀತಾ, ಓ ಪ್ರಿಯಾ, ಪ್ರಾಣವಲ್ಲಭ, ಪ್ರಾಣಕಾಂತ. ಸೀತಾ, ಪ್ರಿಯಾ, ನಮ್ಮ ಬಳಿಗೆ ಬಂದಿದ್ದಳು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನಾಹುತವಾಯ್ತು ಕಾಣನಲ್ಲ. ಸ್ವಾಮಿ, ಆ ರಕ್ಕಸಿ ಇತ್ತ ಕಡೆಯೇ ಬರುತ್ತಿರುವಳು ನೋಡಿ. ಪ್ರಿಯಾ, ಏನು ಗ್ರಹಚಾರವೇ? ಆಹಾ. ಓದಿಯ ಶಾಚಿ ಎಂದರೆ ಬಂದೇಲಿ ಗವಾಕ್ಷಿ ಬಂತಿ. ಇದೇನು ಏಕಮ್ಮ ಮತ್ತೆ ಬಂದೆ, ಲಕ್ಷ್ಮಣನ ಸಿಗಲಿಲ್ಲವೇ? ಸಿಕ್ಕಿದ್ದ ಪ್ರಿಯ. ಆತನು ಕೋಪಿಷ್ಟನೋ ಗರ್ವಿಷ್ಠನೋ ಒಂದು ತಿಳಿಯಂತಾಗಿದ್ದು ಪ್ರಿಯ. ಆತನಿಗಿಂತ ನೀನೇ ಉತ್ತಮ. ಬಾ ಪ್ರಿಯ, ನಾವಿರುವರು ವಿವಾಹವಾಗೋಣ. ಆಗಲ್ಲಮ್ಮ, ಏನು ಹೇಳಿದನು ಲಕ್ಷ್ಮಣನು? ಪ್ರಿಯ, ಆತನು ನೀನು ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲವಂತೆ. ಅದು ನಿಜವೇ ಪ್ರಿಯ? ಹೌದೌದು, ಅವನು ನನ್ನ ಆಜ್ಞಾಧಾರಕನು. ನನ್ನ ಆಜ್ಞೆ ಇಲ್ಲದೆ ಯಾವ ಕೆಲಸವನ್ನು ಮಾಡಲಾರ. ಎಲ್ಲಿ ತಿರುಗಿ ನಿಲ್ಲು. ಪ್ರಿಯ, ಹೇಳು. ಆತ ನಿನ್ನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಏನು ಮಾಡುವುದಿಲ್ಲ. ನೀನು ಎಲ್ಲವನ್ನು ಮಾಡಿಕೊಂಡು ಬಿಡುವೇನು ಪ್ರಿಯ? ಹಾಗೆಂದರೆ ಹೇಗೆ ಪ್ರಿಯ? ನೋಡಮ್ಮ, ಆಹಾ. ನಿನ್ನ ಬೆನ್ನಿನ ಮೇಲೆ ಕುರುಹನ್ನು ಬರೆದು ಕಳಿಸುತ್ತೇನೆ. ಆಗ ನನ್ನನ್ನು ವಿವಾಹವಾಗುವನು ಅದನ್ನು ತೋರಿಸು. ಹಾ, ಇಲ್ಲಿ ತಿರುಗಿ ನಿಲ್ಲು. ಪ್ರಿಯ, ಹಿಂದೆ ಏಕೆ ಬರೆಯಬೇಕು, ಇಲ್ಲಿ ಬರೆಯಬಾರದೆ? ಹಾಗಲ್ಲಮ್ಮ, ನಮ್ಮ ಕುರುಹುಗಳನ್ನು ಬೇರೆ ಯಾರು ನೋಡಬಾರ್ದೆಂದು ಬೆನ್ನಿನ ಮೇಲೆ ಬರೆಯುತ್ತೇನೆ. ಹೌದಾ ಪ್ರಿಯ? ಬರೆಯುವುದು ಬರೀತ್ಯಾ? ಚೆನ್ನಾಗೆ ಬರೆ ಪ್ರಿಯ. ತಿರುಗಿ ನಿಲ್ಲು.
ಆಹಾ, ಎಷ್ಟು ಸುಂದರವಾಗಿ ಬರುತ್ತೀರಿ ಪ್ರಿಯ. ಅಲ್ಲಿಗೆ ಏಕೆ ಹೋಗುವುದು? ನೋಡಮ್ಮ, ಅಮ್ಮ. ಈಗ ಈ ಕುರುಹುವನ್ನು ತೋರಿಸು. ಆ. ಅವಮಾನಿಸುವನು. ಏನು, ಅವನು ನನ್ನ ಅವಮಾನಿಸುವನೇ? ಹಾಗಲ್ಲಮ್ಮ, ಮತ್ತೇಗೆ? ಪದ ಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಹಾಗೆಯೇ? ಮಾನಿಸುವನು ಎಂದಷ್ಟೇ. ಆಗಲಿ ಪ್ರಿಯ, ನಾನಿನ್ನು ಬರಲಿ. ಹಾಗೆ ನೀನು ನಡೆ ಬಾವಾ, ನಡೆ ನಡೆ. ನೀವು ಬರುವುದಿಲ್ಲವೇ ನನ್ನ ವಿವಾಹಕ್ಕೆ? ನಾವು ಬರೆದಿದ್ದರೆ ನಡೆಯುತ್ತದೆ. ಹಾಗೆ ಅಕ್ಕ, ನೀವು ಮೊದಲು ನಡೆಯಿರಿ. ಅಬ್ಬಾ ತೆಗೆದು ಬಿಟ್ಲು ಬಾಯಿನ ತಂಗಿ ಅಂತ. ಅಕ್ಕ, ನಾವು ಬರುವುದರೊಳಗಾಗಿ ಈ ಕುಟೀರಕ್ಕೆ ಒಂದು ಅಡ್ಡಗೋಡೆಯನ್ನು ಕಟ್ಟಕ್ಕ. ಏಕಮ್ಮ, ಅದು ನಿನಗೆ ತಿಳಿಯುವುದಿಲ್ಲ ಅಕ್ಕ, ನಾವು ಬಂದ ನಂತರ ತಿಳಿಯುವುದು. ನಾವು ಬರಲೇ ಬಾವಾ? ಆಯ್ತು ನಡೆ. ಬಾವಾ ಬರಲೇ? ನಡೆ ನಡೆ. ಮತ್ತೆ ವೈರನು ನನ್ನ ಮದುವೆಯಂತೆ ಹೋಗು, ನನ್ನ ಮದುವೆಯಂತೆ ನನಗೊಡೆದು ಜೋಡಿ. ಊರೆಲ್ಲ ಗುಲ್ಲಂತೆ ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್ ಟಾಮ್. ಪ್ರಿಯಾ, ನಾನು ಬಂದಿರುವೆನು, ಬಿಡುವ ಬಾಣವನ್ನು. ನನ್ನನ್ನು ನೋಡು ಪ್ರಿಯಾ. ಪೀಡೆಯು ತೊಲಗಿದಂತಾಯಿತು. ಆ, ಏನು ಹೋಯ್ತು ಪ್ರಿಯಾ? ನಾನು ಇಲ್ಲಿಯೇ ಬಂದಿರುವೆನು. ಇತ್ತ ಕಡೆ ತಿರುಗು. ಏನು ಪುನಃ ಬಂದಿರುವೆಯಾ? ಬರದೆ ಬಂದ್ಬಿಟ್ಟಿರುವೆನೆ. ಬಾ ಪ್ರಿಯಾ, ವಿವಾಹವಾಗೋಣ. ಗುರುವನ್ನು ತಂದಿರುವೆಯಾ? ತಂದಿರುವೆನು ಪ್ರಿಯಾ. ಹಾಗಾದರೆ ಕೊಡು. ಕೊಡುವುದಲ್ಲ ಪ್ರಿಯಾ, ನೋಡುವುದು. ಹಾಗಾದರೆ ತೋರಿಸು. ನೋಡಲು ಸಿದ್ಧನಿರುವೆಯಾ? ಓ, ತೋರಿಸು. ಎದರಬಾರದು. ಇದು ನೋಡಿಕೊ ಪ್ರಿಯಾ. ಓಹೋ, ಅಗ್ರನು ಹೇಗೆ ಬರಬೇಕು? ನಾನು ಬಿಡುವೆನೆ. ಪ್ರಿಯಾ, ಸಾರೆ ಬರದಿಟ್ಟ ಮನೆ, ವಯೋತ್ವರ ಸಾರೆ ಬರದಿಟ್ಟ ಮನೆ. ಅಬ್ಬಬ್ಬಾ, ಚೆನ್ನಾಗಿದೆಯಲ್ಲೋ? ಸಾರೆ ಬರದಿಟ್ಟ ಮನೆ, ವಯೋತ್ವರ ಸಾರೆ ಬರದಿಟ್ಟ ಮನೆ. ಚೆನ್ನಾಗಿದ್ದಲ್ಲ ಪ್ರಿಯಾ? ಹೇಳು. ಏನಾಯ್ತು? ಆಸೆ ತೋರದೆ ಜಗಾಲೆ, ಹೊಸಂಬಯ್ಯ ಬಂದೆಯ. ಆಸೆ ತೋರದೆ ಜಗಾಲೆ, ಹೊಸಂಬಯ್ಯ ಬಂದೆಯ. ಕಲ್ಲರಲ್ಲಿ ಸಾಸಂಗಲ್, ಆಗಲ್ಲ ಪ್ರಿಯಾ, ನನ್ನ ಮಾತು. ಕಲ್ಲರಲ್ಲಿ ಸಾಸಂಗಲ್. ಎಲ್ಲವೂ ವಿಚಾರಿಪೆನೆ, ನನ್ನ ಮಾತು. ಎಲ್ಲವೂ ವಿಚಾರಿಪೆನೆ. ಸಾರೆ ಬರದಿಟ್ಟ ಮನೆ, ವಯೋತ್ವರ ಸಾರೆ ಬರದಿಟ್ಟ ಮನೆ. ಅಬ್ಬಬ್ಬಾ, ಇಲ್ಲಿವರೆಗೂ ಚೆನ್ನಾಗೇ ಇದೆಯಲ್ಲೋ, ಏನಾಯ್ತು ನಿನಗೆ? ಇದೇ ಮಾಯಾತ್ಮಳೆ, ಆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿ ಹಿಡಿದು ಹೊರಟು ಹೋಗು. ಎಲ ಕರಿಯ, ಹಾಗೆಂದು ಬರೆದು ಕಳಿಸಿರುವೆಯಾ? ನಾನು ಬಿಡುವೆನೆ. ಎಲ್ಲೋ ಲಕ್ಷ್ಮಣ, ಮಣಮಣ, ನನ್ನನ್ನು ಸಾಮಾನ್ಯ ಸ್ತ್ರೀಳೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒಳೆದಾಡಿಸುತ್ತಿರುವಿರಾ? ಈಗೇನು ನನ್ನನ್ನು ವಿವಾಹವಾಗುವಿಯೋ ಅಥವಾ ನನ್ನ ಘೋರ ರೂಪವನ್ನು ತಾಳಲೋ? ಓಹೋ, ಈ ಘೋರ ರೂಪವನ್ನು ಮೆಚ್ಚತಕ್ಕದ್ದೇ. ಇರಲಿ, ನಾನು ನಿನ್ನನ್ನು ಲಗ್ನವಾಗಬೇಕಾದರೆ, ಪ್ರೀತಿಯಿಂದ ಹೇಳಬಾರದೆ? ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ಆಗಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಯಾವ ಛತ್ರಿ ಪ್ರಿಯ ಅದು? ಛತ್ರಿ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಅದ್ ಯಾವುದೋ ಒಂದು ಛತ್ರಿ ಹೇಳು ಪ್ರಿಯ, ಅದ್ ಯಾವ ಪದ್ಧತಿ? ಲಗ್ನವಾಗುವ ಮೊದಲು ವಧು ವರನು ನೋಡಬಾರದು, ನೋಡಬಾರದೆ, ಮಾತನ್ನೂ ಹಾಡಬಾರದು, ಮಾತಾಡಲು ಬಾರದೆ, ಮುಟ್ಟಲೂ ಬಾರದು, ಮುಟ್ಟಲು ಬಾರದೆ, ಮಾತಾಡಲು ಬಾರದು, ಮುಟ್ಟಲು ಬಾರದು, ನೋಡಲೇಬಾರದು. ಹಾ ಹಾ ಪ್ರಿಯ, ನಾನು ಅಮ್ಮ ಆಗುವುದು ಯಾವಾಗ? ದೂರ ನಿಲ್ಲು. ದೂರ ನಿಂತರೆ ಹೇಗೆ ಪ್ರಿಯ? ಬಾ, ನನ್ನ ಸಮೀಪಕ್ಕೆ ಬಾ ಪ್ರಿಯ. ಆದ್ದರಿಂದ ನಿನ್ನ ಸೆರಗಿನಿಂದ ಆ, ನಿನ್ನ ಕಣ್ಣುಗಳನ್ನು ಬಿಗಿಯಾಗಿ ಕಟ್ಟಿಕೋ. ಬಾ ಪ್ರಿಯ, ಕಟ್ಟುವೆನು. ನಿನ್ನ ಕಣ್ಣುಗಳನ್ನು ನನ್ನ ಕಣ್ಣುಗಳೇ ನೀನು ಕಟ್ಟಬಾರದೆ ಪ್ರಿಯ. ನೀನೇ ಕಟ್ಟಿಕೋ. ನಾನೇ ಕಟ್ಟಿಕೊಳ್ಳಲೆ? ಆಗ ಕಟ್ಟಿಕೊಂಡಾಗ ನಿನ್ನ ನನ್ನ ವಿವಾಹ ಲಗ್ನವಾಗುವೆನು. ಆಗುತ್ತೀಯಾ? ಇದು ಕಟ್ಟಿಕೊಂಡೇನು ಪ್ರಿಯ? ಕಟ್ಟಿಕೊಂಡೆಯಾ? ಕಟ್ಟಿಕೊಂಡಿರುವೆನು. ಇಲ್ಲಿ ಕುಳಿತುಕೋ, ನಿಂತುಕೋ, ಕುಳಿತುಕೋ. ನಿಲ್ಲುವುದು ಆಯ್ತು, ಕುಳಿತುಕೊಳ್ಳುವುದು ಆಯ್ತು. ನಮ್ಮವಿಬ್ಬರ ವಿವಾಹ ಯಾವಾಗ ಆಗೋಣ? ಬಿಗಿಯಾಗಿ ಕಣ್ಣನ್ನು ಕಟ್ಟಿಕೋ. ಕಟ್ಟಿಕೊಳ್ಳುವೆನು ಪ್ರಿಯ. ಇದು ಕಟ್ಟಿಕೊಂಡೆನು.
ನನಗೆ ಇವಾಗ ಮುಚ್ಚಿಕೋ ಕುಯ್ಚಿಕೋ ನಿಂಚಿಕೋ ಅಂತ ಹೇಳಿ ಕುಯ್ಬಿಟ್ಟ ಮಗು ಎಂತ ಚೆನ್ನಾಗಿತ್ತು ನನ್ನ ಮಗು ಅಮ್ಮಣ್ಣ ಅವನೇ ಸರಿ ಏನು ಮಾಡ್ತಿದೆ ಅಣ್ಣ ಓಹೇ ಹೋ ಓಹೇ ಹೋ ಮಣ್ಣ ಅವಳೇ ಸಹ್ಯ ಅಲ್ಲ